ಹಾಯ್ ಹಲೋ ಫ್ರೆಂಡ್ಸ್, ಅರ್ಪಿತಾ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇವತ್ತು ನಾವು ಮಾಡ್ತಿರೋ ಹೊಸ ರೆಸಿಪಿ, ಇದನ್ನು ಮಸಾಲೆ ಚಪಾತಿನೂ ಅನ್ಬೋದು, ಮೆಂತೆ ಚಪಾತಿನೂ ಅನ್ಬೋದು, ಮತ್ತು ಪರೋಟನೂ ಅನ್ಬೋದು ರೀ. ಕಡಿಮೆ ಸಮಯದೊಳಗೆ ಮತ್ತು ಕಡಿಮೆ ಇಂಗ್ರೀಡಿಯೆಂಟ್ಸ್ ಒಳಗೆ ಮಸ್ತಾಗಿರೋ ಈ ಚಪಾತಿನ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಮೊದ್ಲಿಗೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ್ರಿ. ಅದಕ್ಕೆ ಮೆಣಸಿನ್ಕಾಯಿ, ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡೇನ್ರಿ. ಆಮೇಲೆ ಅದನ್ನೆಲ್ಲನೂ ನಾವು ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ್ರಿ. ಹಾಂ ರೀ, ನಮ್ದೀಗ ಪೇಸ್ಟ್ ರೆಡಿ ಆಗೈತ್ರಿ. ಆಮೇಲೆ ಈ ಕಡೆ ನಾವು ಒಂದು ಬಾಣಲಿ ತೊಗೊಳ್ಳೋಣ್ರಿ. ಅದಕ್ಕೆ ನಾನಿಲ್ಲೇ 3 ಕಪ್ ಗೋಧಿ ಹಿಟ್ಟು ಹಾಕ್ಕೊಳತ್ತೀನಿ ರೀ. ಆಮೇಲೆ ನಾನಿಲ್ಲೇ 1 ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟು ಹಾಕ್ಕೊಂಡೀನಿ. ಇಲ್ಲಿ ನಾನು ಕ್ಯಾರೆಟ್ನ ತುರಿದಿಟ್ಕೊಂಡೇನ್ರಿ ಮತ್ತು ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೇನ್ರಿ. ಅದನ್ನು ಆ ಹಿಟ್ಟಿಗೆ ಹಾಕ್ಕೊಳ್ಳೋಣ್ರಿ. ಆಮೇಲೆ ನಾವೇನದು ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿವಲ್ರಿ, ಅದನ್ನು ಹಾಕ್ಕೊಳ್ಳೋಣ್ರಿ. ಮತ್ತು ಸ್ವಲ್ಪ ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ್ರಿ. ಅದಕ್ಕೊಂದು ಸ್ವಲ್ಪ ಒಳ್ಳೆಣ್ಣೆನೂ ಹಾಕ್ಕೋರಿ. ಇದೆಲ್ಲ ಪದಾರ್ಥ ನಾವು ಹಾಕ್ಕೊಂಡಾದ್ಮೇಲೆ ಅದನ್ನು ನಾವು ಚಂದಗೆ ಕೈಯಿಂದ ಕಲಿಸ್ಕೊಳ್ಳೋಣ್ರಿ. ಆಮೇಲೆ ನಾವು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂತ ಚಪಾತಿ ಹಿಟ್ಟು ನಾವು ಹೆಂಗೆ ಕಲಿಸ್ತೇವಲ್ರಿ ಹಂಗೆ ಕಲಿಸ್ಕೊತಾ ಹೋಗೋಣ್ರಿ. ಈ ರೆಸಿಪಿ ನೀವು ಮುಂಜಾನೆ ನಾಷ್ಟಾಕ್ಕೆ ಜಲ್ದಿ ರೆಡಿ ಮಾಡ್ಕೋಬೋದ್ರಿ. ಮಕ್ಕಳು ಸೊಪ್ಪು ಮತ್ತು ತರಕಾರಿ ತಿನ್ನಲ್ಲ ಅಂತಾರ್ರಿ. ಆವಾಗ ನಾವು ಈ ಥರ ರೆಸಿಪಿ ಮಾಡಿಕೊಟ್ರೆ ಅವ್ರ ಇಷ್ಟಪಟ್ಟು ಅದನ್ನು ತಿಂತಾರ್ರಿ. ನಮ್ದೀಗ ಹಿಟ್ಟು ರೆಡಿ ಆಗೈತ್ರಿ. ಆಮೇಲೆ ಮತ್ತು ನಾನಿಲ್ಲೇ ಸ್ವಲ್ಪ ಒಳ್ಳೆಣ್ಣೆನ ಹಾಕ್ಕೊಳತ್ತೀನಿ ರೀ. ಒಳ್ಳೆಣ್ಣೆ ಹಾಕ್ಕೊಂಡಾದ್ಮೇಲೆ ಅದನ್ನು ಮತ್ತೆ ಇನ್ನೊಂದು ಸಲ ಚಂದಗೆ ಕಲಿಸ್ಕೋರಿ. ಆಮೇಲೆ ಇದನ್ನು ನೀವು 10 ನಿಮಿಷ ಬಿಡೋಣ್ರಿ. 10 ನಿಮಿಷ ಆಗೈತ್ರಿ. ಈಗ ನಾವು ಚಪಾತಿ ರೆಡಿ ಮಾಡ್ಕೊಳ್ಳೋಣ ಬರ್ರಿ. ಫಸ್ಟ್ ನಾ ಇಲ್ಲೇ ಹಂಚು ಕಾಯಕ್ಕೆ ಇಟ್ಕೊಂಡ್ಬಿಡ್ತೇನೆ ರೀ. ಒಂದು ಚಪಾತಿ ಆಗೋಷ್ಟು ನಾನು ಉಳ್ಳಿ ಮಾಡ್ಕೊತೀನಿ ರೀ. ಆಮೇಲೆ ಅದಕ್ಕೆ ಗೋಧಿ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೊತೀನಿ ರೀ. ನಾ ಇಲ್ಲಿ ಒಮ್ಮೆಕ್ಲೆನ ಲಟ್ಟಿಸ್ಕೊಳತ್ತಿಲ್ಲ ರೀ. ಸ್ವಲ್ಪ ಸಣ್ಣ ಲಟ್ಟಿಸ್ಕೊಂಡು ಅದ್ರೊಳಗೆ ನಾನು ಒಳ್ಳೆಣ್ಣೆ ಹಚ್ಕೊಳತ್ತೀನಿ ರೀ. ಆಮೇಲೆ ನೀವು ಈ ಥರ ಅದನ್ನು ಮಡಿಸ್ಕೋರಿ ಮತ್ತು ಅದನ್ನು ಈ ಥರ ಉಳ್ಳಿಗತೆ ರೆಡಿ ಮಾಡ್ಕೋರಿ. ಮತ್ತೊಂದು ಸಲ ನಾನಿಲ್ಲೇ ಗೋಧಿ ಹಿಟ್ಟು ಹಚ್ಕೊಂಡು ಅದನ್ನು ಈಗ ಲಟ್ಟಿಸ್ಕೊತಾ ಹೋಗ್ತೀನಿ ರೀ. ಹಿಂಗೆ ನಾವು ಎಣ್ಣೆ ಹಚ್ಚಿ ಮಡಚಿ ಮಾಡೋದ್ರಿಂದ ಅದ ಚಪಾತಿ ಪದ್ರ ಬರ್ತಾವ್ರಿ. ಮತ್ತು ನಾವು ನಾರ್ಮಲ್ ಮಾಡೋ ಚಪಾತಿಗತೆ ಇದನ್ನು ನೀವು ತೆಳ್ಳಗೆ ಮಾಡೋಕೆ ಹೋಗ್ಬೇಡ್ರಿ. ಇದನ್ನು ನೀವು ಸ್ವಲ್ಪ ದಪ್ಪಾಗ ಲಟ್ಟಿಸ್ಕೋರಿ. ಈಗ ನೀವು ನೋಡ್ತಿರ್ಬೋದ ಚಪಾತಿ ನಾನು ಈ ಥರ ದಪ್ಪಾಗಿ ಲಟ್ಟಿಸ್ಕೊಂಡೇನ್ರಿ. ಇಷ್ಟು ದಪ್ಪ ಇದ್ರೆ ಸಾಕ್ರಿ ಇದು. ಆಮೇಲೆ ನಾವೇನು ಹಂಚು ಕಾಯಕ್ಕೆ ಇಟ್ಕೊಂಡಿದ್ವಲ್ರಿ, ಅದಕ್ಕೆ ಕೆಳಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ್ರಿ. ಆಮೇಲೆ ಚಪಾತಿ ಹಾಕ್ಕೊಳ್ಳೋಣ್ರಿ. ಆಮೇಲೆ ಚಪಾತಿ ಏನು ಕೆಳಗೆ ಬೇಯ್ತಿರ್ತೈತಂತ ಗೊತ್ತಾಗೈತಲ್ರಿ, ಅವಾಗ ಮೇಲೆ ನೀವು ಒಂದು ಸ್ವಲ್ಪ ಎಣ್ಣೆ ಹಚ್ಕೋರಿ. ಎಣ್ಣೆ ಹಚ್ಕೊಂಡು ಚುಂಚ್ಕಾದಿಂತ ಹಿಂಗೆ ಮಾಡ್ಕೊಂಡು ನೀವು ಅದನ್ನು ಹೊಳಸಾಕ್ರಿ. ಹೊಳಸಾಕಿ ಮತ್ತು ಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಚ್ಕೋರಿ. ಅದಾದ್ಮೇಲೆ ನೀವು ಎರಡೂ ಕಡೆನೂ ಚಂದಗೆ ಬೇಯಿಸ್ಕೋರಿ. ಈಗ ನಮ್ದು ಮಸಾಲೆ ಚಪಾತಿ ರೆಡಿ ಆಗೈತ್ರಿ. ನೀವು ನೋಡ್ತಿರ್ಬೋದಾ ಅದು ಯಾವ ಥರ ರೆಡಿ ಆಗೈತಿ ಅಂತ. ಇದಕ್ಕೆ ನಾನಿಲ್ಲೇ ಕೊಬ್ಬರಿ ಚಟ್ನಿ ರೆಡಿ ಮಾಡ್ಕೊಂಡೇನ್ರಿ. ನೀವು ಇದಕ್ಕೆ ಕೊಬ್ಬರಿ ಚಟ್ನಿ ಮತ್ತು ಶೇಂಗಾ ಚಟ್ನಿ ಇಲ್ಲ ನೀವು ಪಲ್ಯ ಯಾವ್ದಾರ ಪಲ್ಯ ಜೊತೆನೂ ಇದನ್ನು ನೀವು ತಿನ್ಬೋದ್ರಿ. ಈ ರೆಸಿಪಿನ ಎಲ್ಲರೂ ಇಷ್ಟಪಟ್ಟು ತಿಂತಾರ್ರಿ. ಈ ನಮ್ಮ ಮಸಾಲೆ ಚಪಾತಿ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅನ್ಕೊತೀನಿ ರೀ. ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿರಿ. ಈ ಮಸಾಲೆ ಚಪಾತಿ ರೆಸಿಪಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ. ಮತ್ತು ಹಾಂ ರೀ, ಹೆಂಗೆ ಬಂತಂತ ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನಾವು ಮತ್ತು ಮುಂದಿನ ರೆಸಿಪಿಯೊಂದಿಗೆ ಸಿಗೋಣ್ರಿ. ಎಲ್ಲರಿಗೂ ಧನ್ಯವಾದ.